ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ಭೈರವಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡುವಂಥ ಸಮಯ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಿ, ನೀವು ಯಾರ ಬಗ್ಗೆ ಪದೇ 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 ಅವ್ರದ್ದೇ ಯೋಚನೆಗಳು ನಿಮ್ಮ ಮನಸ್ಸೊಳಗೆ ಬರ್ತದವು. ನಾವು ಮರಿಬೇಕಂದ್ರೂ ಮರೆಯೋಕ್ಕಾಗಿಲ್ರಿ ಅಂತಿರಲ್ಲ. ಕೆಲವೊಂದು ಸಲ ಸುಮ್ಮನೆ ನೆನಪಾಗ್ತಾರ್ರಿ ಅವ್ರು. ನಮ್ಗೆ ಸುಮ್ಮನೆ ಕುಂತಿರ್ತೇವೆ, ಅವ್ರದ್ದೇ ನೆನಪು ಬರ್ತೈತಿ, ಹಿಂಗೆ ಅಂತ ಅವ್ರದ್ದೇ ಯೋಚನೆಗಳು ಬರ್ತಿರ್ತಾವೆ, ಅವ್ರದ್ದೇ ನೆನಪಾಗ್ತೈತೆ ಅಂತಿಲ್ಲ. ಅಂಥ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು ಏನದಾವ ಅಂತ ನೋಡೋಣ. ಸಬ್ ಕಾನ್ಷಿಯಸ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಸಬ್ ಕಾನ್ಷಿಯಸ್ ಅಂತಂದ್ರೆ ಸುಪ್ತ ಮನಸ್ಸು ಅಂತಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಕೆಲವೊಂದು ಇಂಪ್ರೆಷನ್ ನಿಮ್ಮ ಬಗ್ಗೆ ಅವ್ರಿಗೆ ಒಂದಿಷ್ಟು ಇಂಪ್ರೆಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿಲ್ದಂಗೆ ಅದು ಇಂಪ್ರೆಷನ್ನ ನಿಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಅಲ್ಲಿ ಕೂತ್ಬಿಟ್ಟಿರ್ತದೆ. ಅವರು ಅಂದ್ರೆ ನಿಮ್ಮ ಬಗ್ಗೆ ಯಾರು ಹೇಳಿದ್ ಕೇಳಿರ್ಬೋದು, ಅಥವಾ ನಿಮ್ಮನ್ನು ನೋಡಿ ನೀವು ಹಿಂಗದಿರಿ ಅಂತಂದು ಒಂದು ಇಂಪ್ರೆಷನ್ನ ಬಂದ್ಬಿಟ್ಟಿರ್ತದೆ ನಮಗೆ. ಅಂಥದ್ದು ಸುಪ್ತ ಮನಸ್ಸೊಳಗೆ ಏನು ಕುಂತೈತಿ ನಿಮ್ಮ ಬಗ್ಗೆ ಅಂತ ನೋಡೋಣ ಅಂತ. ಓಕೆ, ಸೊ ಯಾವ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಅಂದ್ರೆ, ನೀವು ಅವ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಿರ್ಬೇಕು. ಅಂದ್ರೆ ಬರ್ತಿರ್ಬೇಕು ಅವು ಯೋಚನೆಗಳು ಅವ್ರ ಬಗ್ಗೆ. ತಡಿ ಇವ್ರು ಯಾರೊಬ್ರು ಸುಮ್ಮನೆ ಸಿಕ್ಕಾರ ಹೇಳಕತ್ತಾರಲ್ಲ ರೀಡಿಂಗ್ ಒಳಗೆ, ಇವ್ರ ಬಗ್ಗೆ ಇವ್ರ ಬಗ್ಗೆ ನೋಡೋಣ ಅಂದ್ರೆ ಹಂಗಲ್ಲ. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು, ನಿಮಗೂ ಅವ್ರು ಆಪ್ತರಾಗಿರ್ಬೇಕು. ಅಂಥ ವ್ಯಕ್ತಿನ ನೀವು ಇವತ್ತು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಆ ವ್ಯಕ್ತಿಯ ಸೂಕ್ತ ಮನಸ್ಸಿನ ಭಾವನೆಗಳು ಏನದಾವಂತ ಇವತ್ತು ನೋಡೋಣ ಅಂತ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡ್ರಿ. ಸೊ ಯಾವ ವ್ಯಕ್ತಿನ ಯೋಚನೆ ಮಾಡ್ಕೊತ ನೀವು ರೀಡಿಂಗ್ ನೋಡ್ತಿದ್ದೀರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ವಿಜುವಲೈಸ್ ಮಾಡ್ಕೊಳ್ರಿ ಅವ್ರನ್ನ. ಅಂದ್ರೆ ಅವ್ರ ಕಣ್ಣು ಮುಚ್ಚ್ರಿ, ಅವ್ರ ಫೇಸ್ ಏನೈತಿಲ್ಲ ಮುಖ ನಿಮ್ಮ ಮುಂದೆ ಬರುವಂಗೆ ವಿಜುವಲೈಸ್ ಮಾಡಿರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ನನ್ನ ವ್ಯೂವರ್ಸ್ ಯಾವ ವ್ಯಕ್ತಿನ ಯೋಚನೆ ಮಾಡ್ಕೊತ ರೀಡಿಂಗ್ ನೋಡ್ತಿದಾರ, ಆ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು ಏನದಾವು ನೋಡೋಣ. ಹೇಳ್ರಿ ಪ್ಲೀಸ್. ಮೂಮೆಂಟ್ ಟು ಮೂಮೆಂಟ್. ಔಟ್ಸೈಡರ್, beyond illusion, the major arcana. ಥಂಡರ್ಬೋಲ್ಟ್. ಸ್ವಲ್ಪ ನನಗೆ ಇದು ನಿಮ್ಗೆ ಕಾರ್ಡ್ಸ್ ಕಾಣಬೇಕಂದ್ರೆ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್. ಸೊ ನನ್ನ ವ್ಯೂವರ್ಸ್ ಯಾವ ವ್ಯಕ್ತಿನ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದಾರೆ, ಆ ವ್ಯಕ್ತಿ ಸುಪ್ತ ಮನಸ್ಸಿನ ಭಾವನೆಗೆ ಏನದಾವು ನನ್ನ ವ್ಯೂವರ್ಸ್ ಬಗ್ಗೆ. ಸೊ ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಿ, ಇನ್ನೂ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ರಿ. ಎಂಗೇಜ್ಮೆಂಟ್, ಫ್ಲರ್ಟ್, calling in your soulmate. New love.
ನಿಮ್ಮ ವ್ಯಕ್ತಿ ಏನದಾರಲ್ಲ, ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರಿ, ಅವರ ಸುಪ್ತ ಮನಸ್ಸೊಳಗೆ ಅದು ಅವ್ರ ಆ್ಯಕ್ಷನ್ಸ್ ಒಳಗೂ ನಿಮಗೆ ಕಾಣಂಗಿಲ್ಲ, ಅವ್ರು ಮಾತಾಡಿದ್ರೊಳಗೂ ನಿಮಗೆ ಕಾಣಂಗಿಲ್ಲ, ಅವ್ರ ಒಳಗೆ ಏನು ಯೋಚನೆ ಅವ್ರ ಮೈಂಡ್ ಒಳಗೆ ಏನು ನಡ್ದತಿ ಅಂತ ಐತಿ ಅಂತಂದು ಮೋಸ್ಟ್ಲಿ ಅವ್ರಿಗೂ ಒಂದೊಂದು ಸಲ ಅದು ರಿಯಲೈಸ್ ಆಗಿರಂಗಿಲ್ಲ. ಸುಪ್ತ ಮನಸ್ಸು ಅಂತಂದಾಗ ಅದು ಯಾವಾಗೂ ಒಂದು ಸಲ ರಿಯಲೈಸ್ ಆಗತ್ತೆ. ನಿಮ್ಮ ಬಗ್ಗೆ ಇಷ್ಟು ದಿನ ಏನೂ ಫೀಲಿಂಗ್ಸ್ ಇಲ್ಲ ಅಂದರೆ ಈಗ ಫೀಲಿಂಗ್ಸ್ ಏನೋ ಬರ್ತದ ಅವ್ರಿಗೆ ಗೊತ್ತಿಲ್ಲದಂಗೆ ಬರ್ತದ. ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೇಕು ನಿಮ್ಮಿಬ್ಬರ ನಡುವೆ, ಅಥವಾ ನೀವು ಅವ್ರ ಜೀವನದಾಗ ಅಥವಾ ನಿಮ್ಮ ಜೀವನದಾಗ. ಅದು ಆಗಿದ ಮೇಲೆ ಇಲ್ಲಿ ಕ್ರಿಯೇಟಿವಿಟಿ ಆ್ಯಂಡ್ ಥಂಡರ್ ಬೋಲ್ಟ್ ಎರಡೂ ಮೇಜರ್ ಆಗ್ತಾನ. ಸಡನ್ನಾಗಿ ಆಕಸ್ಮಿಕವಾಗಿ ಕೆಲವೊಂದು ಇನ್ಸಿಡೆಂಟ್ಸ್ ಅಂದ್ರೆ ಕೆಲವೊಂದು ಏನೋ ಒಂದು ಘಟನೆಗಳು ನಡೀತಾವಲ್ಲ, ಯಾರ್ದೋ ಒಂದು ಜೊತೆಗೆ ಮಾತುಕತೆ, ಸಡನ್ನಾಗಿ ಏನೋ ಒಂದು ಮಾತು ಎಲ್ಲಿಗೋ ಹೋಗ್ಬಿಡ್ತೈತಿ, ಯಾರೋ ಭೇಟಿ ಹಾಕಾರ ಏನೋ ಆಕತಿ, ಸಡನ್ನಾಗಿ ಯಾರೋ ಒಬ್ರು ಏನೋ ಅಂದ್ರೆ ಮಾತಿಗೆ ಹೋಗಿ ಎಲ್ಲಿಗೆ ಬರ್ತೈತೆ ಅಂದ್ರೆ ನಾವು ಅಲ್ಲಿಂದ ಬಿಟ್ಟು ಬಂದುಬಿಡ್ತೇವೆ. ಏನೋ ಇಂಥದ್ದೊಂದು ನಡೀತಾವಲ್ಲ, ಇವು ನಾನು ಅನ್ಕೊಂಡಿದ್ದಲ್ಲಿ ಹಿಂಗೆ ಆಕೈತಿ ನೋಡ್ರಿ ಅಂತೇವಲ್ಲ, ಅಂಥದ್ದೊಂದು ಇನ್ಸಿಡೆಂಟ್ ಅವ್ರಿಗೆ ಭಾಳ ಕಾಡಾಕತೈತಿ. ಅವ್ರ ಜೀವನದಾಗ ಒಂದು ಆಗೈತಂತದ. ಆ ಇನ್ಸಿಡೆಂಟ್ ಅವರಿಗೆ ಅವ್ರದ್ದು ಮನಸ್ಸು ಅಂದ್ರೆ ಸುತ್ತ ಮನಸ್ಸು ಸಬ್ಕಾನ್ಷಿಯಸ್ ಒಳಗೆ ಇಷ್ಟು ಅವ್ರಿಗೆ ಒಂದು ಇಂಪ್ಯಾಕ್ಟ್ ಮಾಡೈತಂದ್ರೆ ಪದೇ ಪದೇ ಅವ್ರಿಗೆ ಗೊತ್ತಿಲ್ಲದಂಗನ ಅದರದ್ದು ಎಫೆಕ್ಟ್ ನಿಮ್ಮ ರಿಲೇಷನ್ಶಿಪ್ ಮೇಲೆ ಬೀಳ್ತಾ ಐತಿ. ಅದನ್ನು ಭಾಳ ಮುಚ್ಚಿಟ್ಟ ನಿಮ್ಮ ಮುಂದೆ ಮೋಸ್ಟ್ಲಿ ಅವ್ರು ಹೇಳ್ಕೊಂಡಿಲ್ಲ ನಿಮ್ಗೆ ಎಲ್ಲೂ. ಆ ವ್ಯಕ್ತಿ ಅದ್ರ ಬಗ್ಗೆ ಹೆದರಿದೆ ಆ್ಯಕ್ಚುಲಿ. ಅದು ಕನ್ಫ್ಯೂಷನ್ ಅದೊಳಗೆ ಅದರ ನಿಮ್ಗೇನೂ ಅದು ಮೋಸ್ಟ್ಲಿ ನಿಮಗೆ ಗೊತ್ತಾಗಿಲ್ಲ. ಅವ್ರಿಗೂ ಗೊತ್ತಿಲ್ಲ ನಾ ಇಂಥ ವಿಷಯಕ್ಕೆ ನಾ ಹೆದರ್ತೇನೆ ಅಂದ್ರೆ ಹಿಂಗೆ ವಿಷಯಕ್ಕೆ ಹೆದರ್ತೇನೆ ಅಂತಂದು. ಯಾಕಂತ ಹೇಳ್ತದಾನೆ ಇಷ್ಟಂದ್ರೆ ಅಲ್ಲೇ ಮೂಮೆಂಟ್ ಟು ಮೂಮೆಂಟ್ ಬಂದೈತಿ, ಭಾಳನ ಕನ್ಫ್ಯೂಸ್ ಒಳಗೆ ಅದಾರ. ನಿಮ್ಮ ಜೊತೆಗೆ ಚೆನ್ನಾಗೇ ಮಾತಾಡ್ತಿರ್ತಾರೆ, ನಿಮ್ಮ ಜೊತೆಗೆ ಚೆನ್ನಾಗೇ ವ್ಯವಹಾರ ನಡೆದಿರ್ತೈತಿ. ಎಲ್ಲ ವ್ಯವಹಾರ ಇನ್ ದ ಸೆನ್ಸ್ ಮಾತುಕತೆ, ನಿಮ್ದು ಮೆಸೇಜಸ್, ಕಾಲ್ಸ್, ಎಲ್ಲೋ ಹೋದೆ ಮಾಡಿದೆ ಎಲ್ಲ. ಬಟ್ ಅದು ಸಬ್ಕಾನ್ಷಿಯಸ್ ಲೆವೆಲ್ ಒಳಗೆ ಏನೈತಲ್ಲ, ಏನೋ ಒಂದು ಭಯ, ಎದ್ರ ಭಯ, ನಿಮ್ಮ ಜೊತೆಗೆ ಒಂದು ಕಮಿಟ್ಮೆಂಟ್ ಕೊಟ್ಟು ಒಂದು ಜವಾಬ್ದಾರಿ ತೊಗೊಂಡು ಮುಂದೆ ಹೋಗೋಕೆ ಭಯ ಅವ್ರಿಗೆ. ಮೋಸ್ಟ್ಲಿ ಅದು ಅವ್ರಿಗೂ ನೀವು ಅವ್ರಿಗೆ ಕೇಳ್ರಿ, ಇಲ್ಲ ನಾವು ಅಂದ್ರೆ ನೀವು ಕಪಲ್ಸ್ ಇದ್ರಿ ಅಂದ್ರೆ ಆಲ್ರೆಡಿ ನೀವು ಗಂಡ ಹೆಂಡತಿ ಆಗಿದ್ರಿ, ನಿಮ್ಮದೇ ಒಂದು ರಿಲೇಷನ್ಶಿಪ್ ಒಳಗೆ ನೀವು ಏನೋ ಅವ್ರಿಗೊಂದು ಕೇಳಿದ್ರಿ, ಒಂದು ಎಸ್ಪೆಷಲಿ ಇನ್ನು ರೊಮ್ಯಾಂಟಿಕ್ ವೇ ಒಳಗೆ ನೀವು ಅವ್ರಿಗೆ ಏನಾದರೂ ಒಂದು ಕೇಳಿದ್ರಿ ಮಾಡಿದ್ರಿ ಅಂದ್ರೆ ಅವ್ರು ಮೋಸ್ಟ್ಲಿ ಒಂದು ಹೆಜ್ಜೆ ಅದಕ್ಕೆ ರಿಯಾಕ್ಷನ್ ಕೊಡೋಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ಇಲ್ಲ ಅದಕ್ಕೊಂದು ಹೆಜ್ಜೆ ಹಿಂದೆ ತೊಗೊತಾರ. ಅದು ಇರಿಟೇಟ್ ಮಾಡ್ಕೊತಿರ್ಬೇಕು, ಏನೋ ಬೇಡ ಅಂತಿರ್ಬೇಕು. ಅಬ್ಸರ್ವ್ ಮಾಡ್ಕೊಳ್ರಿ. ಸೊ ನಾವು ಕಪಲ್ಸ್ ಇಲ್ಲ, ನೀವು ಬೇರೆ ರಿಲೇಷನ್ಶಿಪ್ ಒಳಗೆ ಅದೀರಿ, ನಮ್ದು ಇನ್ನೂ ಹಂಗೆ ಒಂದು ಅಫೇರ್ ಒಳಗೆ ನಡೆದೈತಿ ನಮ್ದು, ಇನ್ನೂ ಒಂದು ಕಮಿಟ್ಮೆಂಟಿಗೆ ಲೆವೆಲಿಗೆ ಬರಬೇಕು ಅಂದಾಗೂ ನೀವು ಕೆಲವೊಂದು ವಿಷಯಗಳನ್ನು, ಅದು ನಾನು ಹೇಳಿದ್ದೆ ಕಪಲ್ಸ್ ಒಳಗೆ ಅಂದ್ರೆ ನಾನು ಒಂದು ಏನೋ ಹೇಳಿದೆ ಹಿಂಗೆ ರೊಮ್ಯಾಂಟಿಕ್ಕಾಗಿ ಏನೋ ಹೇಳ್ರಿ ಅಂತ ಹೀಗೆ ಉದಾಹರಣೆ ಹೇಳಿದ್ದದು. ಬಟ್ ನೀವು ಕೆಲವೊಂದು ನೀವು ಅಬ್ಸರ್ವ್ ಮಾಡ್ಕೋಬೇಕು. ನಿಮ್ಮ ರಿಲೇಷನ್ಶಿಪ್ ಒಳಗೆ ನೀವು ಕೆಲವೊಂದು ವಿಷಯಗಳು ಮಾತಾಡಿದಾಗ ಆ ವ್ಯಕ್ತಿಗೆ ಸ್ವಲ್ಪ ಹಿಂದಾಗ್ತಾರೆ. ಯಾಕೋ ಇದು ನಿಮ್ಗೆ ಅನ್ನಿಸ್ಬೋದು, ನೀವು ಅಬ್ಸರ್ವ್ ಮಾಡಿದ್ರೆ ಅನ್ನಿಸ್ಬೋದು ಆ ವ್ಯಕ್ತಿ ಈ ವಿಷಯ ಮಾತಾಡಿದ್ರೆ ಅವ್ರು ಮಾತಾಡೋಕೆ ಇಷ್ಟ ಆಗಲ್ಲ, ಇಂಥದ್ದನ್ನು ಒಂದು ಕೇಳಿದ್ರೆ ಅವ್ರು ಯಾಕೋ ಒಂಚೂರು ಹಿಂದೆ ಜರಿತಾರೆ. ಬೇರೆ ಟೈಮ್ನಾಗೆಲ್ಲ ಚೆನ್ನಾಗೇ ಇರ್ತಾರೆ, ಉಳಿದಿದ್ದೇನಿಲ್ಲ. ಎಸ್ಪೆಷಲಿ ಇನ್ನು ಪ್ರೀತಿ ವಿಷಯ ಹೇಳ್ತದೆ ನಾನು. ನೀವು ಬೇರೆ ಕರಿಯರ್ ಬಗ್ಗೆ ಮಾತಾಡ್ರಿ, ಹಣಕಾಸು ಬಗ್ಗೆ ಮಾತಾಡ್ರಿ, ಊರು ಸುದ್ದಿ ಎಲ್ಲ ಮಾತಾಡ್ರಿ, ಚಂದ ಇರ್ತೀರಿ. ಬಟ್ ನಿಮ್ದೊಂದು ಕಮಿಟ್ಮೆಂಟ್, ಒಂದು ಪ್ರೀತಿ ಅಂದರೆ ಈಗ ನೀವು ಚೆನ್ನಾಗೇ ಪ್ರೀತಿಯಿಂದ ಅದರಿಲ್ಲ ಅನ್ನಂಗಿಲ್ಲ. ಅದಕ್ಕೊಂದು ನೀವು ಒಂದು ಹೆಸರು ಕೊಡಬೇಕು, ಅದಕ್ಕೊಂದು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂದಾಗ ಒಂದು ಸ್ವಲ್ಪ ಅವರಿಗೆ ಕನ್ಫ್ಯೂಷನ್ಸ್ ಆಗ್ತದವು. ಅವ್ರಿಗೆ ಗೊತ್ತಿಲ್ಲ. ನನಗೆ ಕೆಲವೊಂದು ಸಲ ಏನಾಗ್ತದಂದ್ರೆ ಈ ರಿಲೇಷನ್ಶಿಪ್ ಒಳಗೆ ನಾ ಎಲ್ಲದೇನಿ, ರಿಲೇಷನ್ಶಿಪ್ ಒಳಗೆ ಅದೇನ ಅಂದ್ರೆ ಈ ರಿಲೇಷನ್ಶಿಪ್ನ ಏನು ತಮ್ಮನ್ನು ತಾವು ಅಬ್ಸರ್ವ್ ಮಾಡ್ಕೊತಾರೆ. ಇಲ್ಲಿ ನಿಮ್ಮನ್ನು ಒಂದು ಹೊರಗಿನ ವ್ಯಕ್ತಿಗತೆ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ಏನು ನಡೀತಾ ಐತಿ ಏನೈತಿ ಎಲ್ಲನ. ನಮಗೆ ಭಾಳ ಬೇಕಾದಂಥ ವ್ಯಕ್ತಿಗಳು ನಾವು ನಮ್ಮ ಜೊತೆಗೆ ಬಿಹೇವಿಯರ್ ಮಾಡೋದು ಬೇರೆ, ಒಬ್ಬರು ನಮ್ಮನ್ನು ಔಟ್ಸೈಡರ್ ನಮ್ಮನ್ನು ಅಬ್ಸರ್ವ್ ಮಾಡಿ ನಮ್ಮನ್ನು ನೋಡೋದು ಬೇರೆ. ಕರೆಕ್ಟಾ? ಆ ರೀತಿನೂ ಕೆಲವೊಂದು ಸಲ ಅವ್ರಿಗೆ ಆಗ್ತದ್ರೆ. ಯಾಕಂದ್ರೆ ಅವ್ರ ಜೀವನದೊಳಗೆ ಹೋಗಿದಂಥ ಒಂದು
ಆಕಸ್ಮಿಕವಾದಂಥ ಒಂದು ಭಾಳ ಅವರಿಗೆ ಸಡನ್ನಾಗಿ ಆಗೈತೆ. ಅದು ಏನಾರು ಆಗಿರ್ಬೋದು, ಯಾರನ್ನ ಕಳ್ಕೊಂಡಿರ್ಬೋದು, ಏನಾರು ಆಕ್ಸಿಡೆಂಟ್ಸ್ ಆಗಿರ್ಬೋದು, ಏನಾರ ಬ್ರೇಕಪ್ ಆಗಿರ್ಬೋದು, ಯಾವ್ದ್ರ ಜೊತೆಗೆ ಭಾಳ ಮಾತುಕತೆ ಒಂದು ಮನಸ್ಸಿಗೆ ನೋವಾಗೋ ಲೆವೆಲ್ ಮಟ್ಟ ಹೋಗಿರ್ತದಲ್ಲ, ಅದು ಮಾತು ಏನೋ ಒಂದು ಆಗೈತೆ. ಖುಷಿಯಾಗಿ ಒಂದು ಸೇಮ್ ಅದೇ ಇದೇನದ ನಿಮ್ಮ ಜೊತೆ ಒಂದು ಖುಷಿಯಾಗಿರ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಎಲ್ಲ ಓಕೆ ಡನ್ ಆತ. ಒಂದು ನಮ್ಗೊಂದು ಎಂಗೇಜ್ಮೆಂಟ್ ಅಂತ ಮಾಡ್ಕೊಂಡು ಹಂಗಾರೆ ಮನೆ ಒಳಗೆ ಹೋಗಿ ಹೇಳ್ಬಿಡೋಣ, ಇದನ್ನೆಲ್ಲರಿಗೂ ಎಲ್ಲರಿಗೂ ಈ ರಿಲೇಷನ್ಶಿಪ್ ಬಗ್ಗೆ ಹೇಳ್ಬಿಡೋಣ ಹಂಗಾರೆ ಮನೆ ಒಳಗೆ ಅಂತ ಹೇಳ್ರಿ, ಸೈಲೆಂಟ್ ಆಕಾರ. ಓಕೆ, ನಿಮ್ದು ಫ್ಲರ್ಟಿಶ್ ಏನೈತಲ್ಲ, ಅದು ಫ್ಲರ್ಟಿಶ್ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಅನ್ಬಾರ್ದು. ಅದನ್ನ ಒಂದು ಮೋಜು ಮಸ್ತಿ ಒಳಗೆ ಒಂದು ರಿಲೇಷನ್ಶಿಪ್ ಹೊಂಟದಂದ್ರೆ ಓಕೆ ಡನ್, ದೇ ಆರ್ ಹ್ಯಾಪಿ. ಹಂಗಂದು ಅವ್ರೇನು ಸುಮ್ಮ ಕುಂತಿಲ್ಲ ಪಾಪ, ಯಾಕಂದ್ರೆ ಅದರಿಂದ ಹೊರಗೆ ಬರೋಕೆ ಭಾಳ ಟ್ರೈ ಮಾಡ್ತಿದ್ದಾರೆ. ಇದು ನನಗೆ ಯಾಕೆ ಹಿಂಗೆ ಆಗ್ತಾಯಿತಿ, ನನಗೆ ಯಾಕೆ ಅವ್ರೊಳಗೆ ಅವರಿಗೆ ಅದು ಗೊಂದಲ. ಯಾಕಂದ್ರೆ ನೀವಂದ್ರೆ ಅವ್ರಿಗೆ ಇಷ್ಟ ಆಯ್ತು, ಇಲ್ಲ ಅನ್ನಂಗಿಲ್ಲ. ನೀವು ಅವ್ರ ಜನಕ್ಕೆ ಹೊಸದಾಗಿ ಒಂದು ಪ್ರೀತಿನ ತೋರಿಸಿದಂಥ ವ್ಯಕ್ತಿನೂ ಇರ್ಬೋದು. ಅವ್ರಿಗೆ ನೀವು ಅನ್ನಿಸ್ತಿರ್ಬೇಕು, ನೀವು ಅವ್ರ ಸೋಲ್ಮೇಟ್ ಅಂತಲೂ ಅನ್ನಿಸ್ತಿರ್ಬೇಕಿಲ್ಲ. ಬಟ್ ಯಾಕಂದ್ರೆ ಅಲ್ಲಿ ಬಿಯಾಂಡ್ ದ ಇಲ್ಯೂಷನ್ ಬಂದಿರೋದ್ರಿಂದ ಅವರಿಗೆ ಗೊತ್ತಿಲ್ಲ ನಾ ಯಾಕೆ ಹಿಂಗೆ ಮಾಡ್ತೀನಿ, ಇಂಥ ವಿಷಯಗಳು ಬಂದಾಗ ನಾನು ಯಾಕೆ ಹಿಂಗೆ ಮಾಡ್ತೀನಿ ತಿಳ್ಕೊಳಕ್ಕೂ ಟ್ರೈ ಮಾಡ್ತದಾರ, ಮಾಡ್ತಾ ಇಲ್ಲ ಅನ್ನಂಗಿಲ್ಲ. ಇದು ನಿಮ್ಮ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆ. ಸೊ ನೀವೇನು ಮಾಡಬೇಕು ಅಂತ ಕೇಳಿದ್ರಿ ಅಂದ್ರೆ, ನಾನು ಹೌದ್ರಿ ನಮ್ಮ ವ್ಯಕ್ತಿ ಹಿಂಗೆ ಅದಾರ್ರಿ, ಕೆಲವೊಂದು ವಿಷಯ ಮಾಡ್ದೆ ಹಿಂಗೆ ನಾನೇನು ಜಸ್ಟ್ ಸಪೋರ್ಟ್ ಮಾಡಿರಿ ಅವ್ರಿಗೆ ಅಷ್ಟೇ. ವ್ಯಕ್ತಿ ಒಳ್ಳೆಯರಿದ್ರು, ನಿಮಗೆ ಮೋಸ ಮಾಡೋಕತ್ತಿಲ್ಲ, ನಿಜವಾಗ್ಲೂ ಜಿನ್ಯೂನ್ಲಿ ನಿಮ್ಮ ಜೊತೆಗೆ ಅದಾರ, ಎಲ್ಲನೂ ತಪ್ಪು ಕಂಡುಹಿಡಿಬೇಡ. ತಪ್ಪು ಅಂತಲ್ಲ, ಸಿಟ್ಟಾಗಬೇಡ್ರಿ, ಮಾಡಬೇಡ್ರಿ. ಅವರಿಗೆ ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕುತ್ಕೊಂಡು ಒಂದ್ಸಲ ಮಾತಾಡ್ರಿ. ಯಾಕೆ ನಿಮ್ಮ ನೋಡ್ರಿ ಏನಾರು ಆಗಿತ್ತಾ, ಹಿಂದೆ ಘಟನೆಗಳಾಗಿದ್ವಾ, ನಿಮ್ಗೆ ಏನಾದರೂ ಹೆದರಿಕಿತ್ತ ಇಲ್ಲ. ಯಾಕಂದ್ರೆ ಏನು ಮಾಡಿ ಒಂದೊಂದ್ಸಲ ಏನಾಗ್ತದಂದ್ರೆ, ಎಸ್ಪೆಷಲಿ ಸಣ್ಣ ಚೈಲ್ಡ್ಹುಡ್ ಒಳಗೆ ಆಗಿದಂಥ ಟ್ರೋಮಾಗಳು ನಾವು ದೊಡ್ಡವ್ರು ಆಗ್ತಾ ನಮ್ಗೆ ಭಾಳ ಎಫೆಕ್ಟ್ ಮಾಡ್ತಾವೆ. ಹಂಗೂ ಆಗಿರ್ಬೋದು ಅವರಿಗೆ. ಉದಾಹರಣೆ ಹೇಳ್ತಾನೆ ಅಂದರೆ, ಉದಾಹರಣೆ ಅಂದ್ರೆ ಮಕ್ಕಳು ಸಣ್ಣ ಇದ್ದಾಗ ತಂದೆ ತಾಯಿ ಭಾಳ ಜಗಳ ಮಾಡ್ಕೊತಿರ್ತಾರೆ. ಎಲ್ಲದಕ್ಕೂ ಹೆಂಡತಿ ಗಂಡಗೆ ಎಲ್ಲದಕ್ಕೂ ತಪ್ಪು ಹೊಡೆಯೋದು ಬಡೆಯೋದು ಇಂಥವೆಲ್ಲ ಸಣ್ಣ ಮಕ್ಕಳು ನೋಡ್ಕೊಂಬಂದಿರ್ತಾರೆ. ಆಮೇಲೆ ಡೈವರ್ಸ್ ಆಗ್ಬಿಡ್ತಾವೆ. ಅದು ಮ್ಯೂಚುವಲ್ ಆಗಿ ಸಮಾಧಾನದಾಗ ಅಂದರೆ ಒಂಥರ ಬೇರೆ. ಡೈವರ್ಸ್ ಇದ್ದ ಮಕ್ಕಳ ಮೇಲೆ ಪರಿಣಾಮ ಬೀರೋದು ಅದು ಯಾವಾಗಿದ್ರೆ. ಬಟ್ ಅದನ್ನು ಜಗಳ ಮಾಡಿಕೊಂಡು ಕೆಟ್ಟದಾಗಿ ಅಂದ್ರೆ ಆಗಿ ಅಂಥ ಪರಿಣಾಮ ಡೈವರ್ಸ್ ಎಲ್ಲ ಹಿಂಗೆ ಸಪ್ರೇಷನ್ ಹೋಗಿದ್ರು ಅವು ಮಕ್ಕಳ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀರ್ತಾವೆ. ಅವ್ರಿಗೆ ಏನಾಗ್ತದೆ ಅಂದ್ರೆ ಮುಂದೆ ಒಂದು ಕಮಿಟ್ಮೆಂಟ್ ಮಾಡಬೇಕು, ನಾನು ಒಂದು ಸಾಂಸಾರಿಕ ಜೀವನ ಸ್ಟಾರ್ಟ್ ಮಾಡಬೇಕು, ಪ್ರೀತಿ ಮಾಡಬೇಕು, ಅಡ್ಡಾಡಬೇಕು, ಎಲ್ಲ ಊರು ಅಡ್ಡಾಡ್ಕೊಂಬರ್ಬೇಕು, ಎಲ್ಲ ಮಾಡ್ಕೋಬೇಕು, ಓಕೆ ಡನ್ ಎಲ್ಲದಕ್ಕೂ ಚಲೋ ಇರ್ತದೆ. ಕಮಿಟ್ಮೆಂಟ್ ಮಾಡಿ ನೀನು ಒಂದು ಗಂಡ ಹೆಂಡತಿ ಆಗು ಅಥವಾ ನೀನು ನನಗಾಗಿ ಹಿಂಗೆ ಒಂದು ಕಮಿಟ್ಮೆಂಟ್ ಕೊಡ್ರಿ ಅಂದಾಗ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಒಂದು ಭಯ ಸ್ಟಾರ್ಟ್ ಆಗತ್ತೆ. ನಾಳೆ ನಮ್ಮ ಜೀವನದಾಗ ಹಿಂಗಾಗ್ಬಿಟ್ರೆ ಅವ್ರಿಗೆ ಅದಕ್ಕೆ ಗೊತ್ತಿಲ್ಲದಂಗೆ, ದಟ್ ಈಸ್ ಕಾಲ್ಡ್ ಸಬ್ ಕಾನ್ಷಿಯಸ್. ಅದು ಆಗಿದ್ದ ಘಟನೆಗಳು ನಮ್ದು ತಲೆ ಒಳಗೆ ಕುಂತ್ಬಿಟ್ಟಿರ್ತಾವೆ, ಮನಸ್ಸೊಳಗೆ ಕುಂತ್ಬಿಟ್ಟಿರ್ತಾವೆ ಮೆಮೊರೀಸ್. ಸೊ ಅವು ನಮ್ಗೆ ಗೊತ್ತಿಲ್ಲದಂಗೆ ಅಂಥ ವಿಷಯಗಳು ಬಂದಾಗೆಲ್ಲ ನಮ್ಮನ್ನು, ಸೊ ನಮಗೂ ಎಲ್ಲರಿಗೂ ಇರ್ತಾವೆ, ನಿಮ್ಮ ವ್ಯಕ್ತಿದ ಬಗ್ಗೆ ಹೇಳಕತ್ತಿಲ್ಲ. ಸೊ ನಮ್ಮಲ್ಲಿನೂ ಅಂಥದ್ದು ಕೆಲವೊಂದು ಸಬ್ ಕಾನ್ಷಿಯಸ್ ಒಳಗೆ ಭಯಗಳಿರ್ತಾವೆ, ನಿಮಗೂ ಇರ್ತಾವೆ. ಸೊ ಅದನ್ನು ಅನಲೈಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗೆ ಅದನ್ನು ಕುತ್ಕೊಂಡು ಅವ್ರಿಗೆ ಅದರಿಂದ ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡಿರಿ ನೀವು ಅಷ್ಟೇ. ಓಕೆ, ಸೊ ವರ್ಕ್ ಯುವರ್ ಲೈಟ್ ಒರಾಕಲ್ ಕಾರ್ಡ್ಸಿಂದ ನಿಮಗಾಗಿ ಗೈಡೆನ್ಸ್, ಈ ರಿಲೇಷನ್ಶಿಪ್ಪಿಗಾಗಿ ಏನು ಗೈಡೆನ್ಸ್. ಸೊ ಇಲ್ಲೇ ಇದು ಎಂಗೇಜ್ಮೆಂಟ್ ಬಂದೈತಿ, ಆಮೇಲೆ ಸೋಲ್ಮೇಟ್ ಬಂದೈತಿ. ಇದು ಕ್ಲೇಮ್ ಮಾಡ್ಕೊರಿ, ಎಂಗೇಜ್ಮೆಂಟ್ ಆ್ಯಂಡ್ ಕ್ಲೇಮ್ ಮಾಡಿರಿ. ಬಿಯಾಂಡ್ ದ ಇಲ್ಯೂಷನ್ ಮಾಡ್ಬೋದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಿ ಅಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಯಾರ್ಯಾರು ಮಾಡಿಲ್ಲ, ಇಷ್ಟೊಂದು ಮಾಡಿದ್ರಿ ಅಂದ್ರೆ ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದಾರ ಮಾಡ್ಕೊಳ್ರಿ ಪ್ಲೀಸ್.
ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಮಿರರ್, who and what is triggering you? See, ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮ್ಮ ರಿಲೇಷನ್ಶಿಪ್ ಹಾಳಾಗಕ್ಕೆ ಅಥವಾ ಒಂದೇನೋ ಅದು ಏನು ಟ್ರಿಗರ್ ಮಾಡ್ತೈತಿ ಅದ್ರ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಕೊಳ್ರಿ. ಟ್ರಿಗರ್ ಮಾಡೋದು ಅಂತಂದ್ರೆ ಕೆಲವೊಂದು ವಿಷಯಗಳು ಮಾತಾಡಿದಾಗನ ನಿಮಗೆ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಿರ್ತೈತಿ. ರಿಲೇಷನ್ಶಿಪ್ ಒಳಗೆ ಒಂದು ಸಿಟ್ಟು ಬರ್ತಿರ್ತೈತಿ, ಮಾತು ಬಿಡ್ತಿರ್ತೀರಿ. ಕೆಲವೊಂದು ಪರ್ಟಿಕ್ಯುಲರ್ ವಿಷಯಗಳಿದ್ದಾಗನ ಅದು ನೀವೇ ಮಾತಾಡ್ಬೋದು, ಹೊರಗಿಂದ ಯಾರೋ ಮಾತಾಡ್ಸಿರ್ಬೋದು. ಅದನ್ನು ನೋಡ್ಕೊಳ್ರಿ, ಅದನ್ನು ಸರಿ ಮಾಡ್ಕೊಳ್ರಿ. ಯಾರು ಮತ್ತು ಯಾಕೆ ಕ್ವಶನ್ ಕೇಳ್ಕೊಬೇಕು ನೀವು. ಯಾರು ಮತ್ತು ಯಾಕೆ, ಯಾರಿಂದ ಇದಾಗ್ತೈತಿ, ಯಾಕೆ ಆಗ್ತೈತಿ. ಸೊ ನಾವು ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕು. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದಟ್. ನಿಮ್ಮೊಳಗೂ ನೀವು ಮಾಡ್ಕೊಳ್ರಿ, ನಿಮ್ಮ ರಿಲೇಷನ್ಶಿಪ್ಪಿಗೂ ಮಾಡ್ಕೊಳ್ರಿ. ಎಸ್, ಜಸ್ಟ್ ಸೇ ಎಸ್. ನಿಮ್ಗೆ ಏನಾದ್ರು ಒಂದು ಅಪರ್ಚುನಿಟಿ ಬಂತು, ನಿಮ್ಗೇನೋ ನಿಮ್ಗಿದನ್ನು ಸರಿ ಮಾಡ್ಕೊಳೋದು ಒಂದು ಅವಕಾಶ ಸಿಕ್ಕರೆ ಎಸ್ ಅನ್ರಿ. ಯಾಕಂದರೆ ಇಟ್ ಈಸ್ ಅ ಟೈಮ್. ಈಗ ನೀವು ಕ್ಲೇಮ್ ಮಾಡಿರಿ ಎನರ್ಜಿ ಅಂದ್ರೂ ಎಸ್, ನಿಮಗೆ ಏಂಜಲ್ಸ್ ಹೇಳಿದ್ರೆ ಎಸ್ ಅಂತಂದು. ಎಸ್, ನನ್ನ ವ್ಯಕ್ತಿ ಅದನ್ನು ಆರಾಮಾಗಲಿ ಅಂತ ನೀವೇನಾರ ಅವರು ಇದರಿಂದ ಭಯದಿಂದ ಹೊರಗೆ ಬರಲಿ ಅಂತ ನೀವು ಕ್ಲೇಮ್ ಮಾಡಿದರೆ ಇಟ್ ಈಸ್ ಅ ಎಸ್. A great gathering. It's all coming together. Intuitive hits soul tribe. ಎಲ್ಲ ನೀವೇನು ಕಳ್ಕೊಂಡಿರಿ, ಏನು ಮಾಡಿರಿ, ನೀವೆಲ್ಲ ಹಿಂಗೆ ಚದ್ರ ಹೋಗಿತ್ತಂದ್ರೆ ನಿಮ್ಮ ಜೀವನದಾಗ ಕೆಲವೊಂದು ವಿಷಯಗಳೆಲ್ಲ ಅದೆಲ್ಲ ಸರಿ ಆಗ್ತಾ ಐತಿ. ಸೊ ಇದು ಸರಿ ಆಗ್ಬೇಕಂದ್ರೆ 1ನೇ ಕಾರ್ಡ್, 2ನೇ ಕಾರ್ಡ್, 3ನೇ ಕಾರ್ಡ್ ಇದೆ ಬಂದಿದ್ದೆ. ಓಕೆ, ನೀವು ಇದನ್ನು ಮಿರರ್ ಮಾಡ್ಕೊಂಡು ಸರಿ ಮಾಡ್ಕೊಂಡಾಗ ನೀವು ಅಂದ್ಕೊಂಡಿದ್ದು ಎಸ್. ನೀವು ಅದಕ್ಕೆ ಅಲ್ಲಿ ಬಂದಾಗ ಎಸ್ ಅಂತ ಬಂತು ಅಂದ್ಕೊಳ್ಳಿ, ಹಂಗೆ ಇರಂಗಿಲ್ಲ ಅದು. ಅಲ್ಲಿ ದೇವ್ರು ಎಲ್ಲನೂ ಏನಂತೀರಿ ಟೆಸ್ಟ್ ಮಾಡ್ತಾನೆ, ಅದಕ್ಕೆ ರೆಡಿ ಇರಬೇಕು. ಓಕೆ, ಯಾಕಂದರೆ ಎಲ್ಲನೂ ನಿಮ್ಮದು ಸರಿ ಆಗ್ತಾಯ್ತಿ. ಯಾರ ರಿಲೇಷನ್ಶಿಪ್ ಹಾಳಾಗಿತ್ತು ಅವ್ರಿಗೆ ಕೆಲವೊಬ್ರು ಕ್ವಶನ್ ಕೇಳ್ತೀರಿ, ಮ್ಯಾಮ್ ನನ್ನ ಹುಡುಗಿ ಬೇರೆಯವ್ರನ್ನ ಜೊತೆಗೆ ಮದುವೆ ಆಗಿ ಹೋಗ್ಬಿಟ್ಟಾಳ, ಅವ್ರು ನನ್ನ ಜೊತೆಗೆ ಬಂದಿರ್ತಾಳ, ಅಫೇರಾಗಿ ಇರ್ತಾಳ ಅಂತ ಕೇಳ್ತೀರಿ. ವಾಟ್ ಎ ಕ್ವಶನ್ಯಾ. ಇದಕ್ಕೆ ಏನು ಆನ್ಸರ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ, ನೀವೇ ಆನ್ಸರ್ ಹೇಳ್ರಿ. ಅಂಥವೆಲ್ಲ ಇಲ್ಲಿ ಕೇಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ದ ಇಂಟ್ಯೂಷನ್ಸ್, ರೈಟ್ ಆಫ್ ಪ್ಯಾಸೇಜ್, ಕ್ರಾಸಿಂಗ್ ದ ಥ್ರೆಶೋಲ್ಡ್. ನಿಮ್ಮ ಜೀವನದಾಗ ಏನೋ ಒಂದು ಏನು ಹಿಡ್ಕೊಂಡಿರಲ್ಲ, ನನಗಿದೆ ಒಂದು ಭಾವನೆಗಳಿರ್ಬೋದು, ಒಂದು ಸಿಟ್ಟು ಹಿಂಗೆ ಅಂಥವು ಹಿಡ್ಕೊಳೋದಂದ್ರೆ ಹೊಟ್ಟೆ ಕಿಚ್ಚಿರ್ಬೋದು, ಅತಿಯಾದ ಪ್ರೀತಿನೂ ಇರ್ಬೋದು. ಅದು ನಾವು ಮನಸ್ಸೊಳಗೆ ಇಟ್ಕೊಂಡು ತಡ್ಕೊಂಡ್ಬಿಟ್ಟಿರ್ತೇವೆ. ಹೊರಗೆ ಹಾಕ್ರಿ ಇದನ್ನೆಲ್ಲನ. ಓಕೆ, ಅದಕ್ಕೂ ಎಸ್ ಬಂದಿರ್ಬೋದು. ಎಲ್ಲ ನೀವು ಹೊರಗೆ ಹಾಕಲಿ ಅಂತಲೇ ಒಂದು ಟೈಮ್ ಬರ್ಬೋದು. ಬಟ್ ಏನೇ ಆಗಲಿ ಎಲ್ಲ ಸರಿ ಆಗ್ತಾ ಐತಿ. ಎಲ್ಲ ಸರಿ ಆಗ್ತೈತಿ ಅಂತ ಹೇಳಿಬಿಟ್ರೆ ಮೇಡಮ್ ಅಂತ ಕೈ ಕಟ್ಕೊಂಡು ಕುಂದ್ರಂಗಿಲ್ಲ. ಇಲ್ಲಿ ನಿಮ್ಗೂ ಅಲ್ಲಿ ಹೇಳ್ಯಾರಿಲ್ಲ ನೀವೇನು ಸರಿ ಮಾಡ್ಕೋಬೇಕಂತಂದು ನಾ ಹೇಳಿದ್ದಲ್ಲಿದೆ. ಇಲ್ಲಿ ಯೂನಿವರ್ಸ್ ನಿಮ್ಮ ದೇವ್ರು ಹೇಳಿರೋದು. ಸೊ ಅದನ್ನು ಸರಿ ಮಾಡ್ಕೊಳ್ರಿ, ಎಲ್ಲನೂ ಮತ್ತೆ ಸರಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ರೆಡಿ ಮುಗ್ಸೋಣಂತ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.